ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಹೌದು, ಶಾಸಕ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ದನ್ನು ಖಂಡಿಸಿ ಕಲಬುರಗಿಯಲ್ಲಿಯೂ ಸಹ ಹಿಂದೂ ಸಂಘಟನೆಗಳು ಮತ್ತು ಮಠಾಧೀಶರ ಪ್ರತಿಭಟನೆ ಕಾವು ಪಡೆದಿದೆ. ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಎಂಬ ಘೋಷ ಬೆಳಕದೊಂದಿಗೆ ಯತ್ನಾಳ್ ಪರ ಹಿಂದೂ ಸಂಘಟನೆಗಳು ಬೀದಿಗಿಳಿದಿವೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿರೋ ಹಿಂದೂ ಪರ ಸಂಘಟನೆಗಳು, ಮತ್ತೊಂದೆಡೆ ವಿಜಯೇಂದ್ರ ಹಟಾವೋ ಬಿಜೆಪಿ ಬಚಾವೋ ಎಂದು ಘೋಷಣೆ ಕೂಗ್ತಿರೋ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದಲ್ಲಿ. ಹೌದು, ಬಿಜೆಪಿ ಪಕ್ಷದಿಂದ ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ನಗರದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಯತ್ನಾಳ್ ಉಚ್ಚಾಟನೆಯ ತೀವ್ರವಾಗಿ ಖಂಡಿಸಿದ್ರು. ಈ ವೇಳೆ ಮಾತನಾಡಿದ ಮಾಶಾಳ್ ಮಠದ ಶ್ರೀ ಮರುಳರಾಧ್ಯ ಶಿವಾಚಾರ್ಯ ಸ್ವಾಮೀಜಿ, ಯತ್ನಾಳ್ರನ್ನ ಉಚ್ಚಾಟನೆ ಮಾಡುವ ಮೂಲಕ ಹಿಂದೂ ಸಂಘಟನೆಗಳಿಗೆ ಬೆಂಬಲ ನೀಡಬೇಕು ಅಥವಾ ಬಿಜೆಪಿಗೆ ಬೆಂಬಲ ನೀಡಬೇಕು ಅನ್ನೋ ಗೊಂದಲ ನಿರ್ಮಾಣವಾಗಿದೆ ಅಂತ ಕಿಡಿಕಾರಿದ್ರು. ಇನ್ನು ಅಖಂಡ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಬಿಜೆಪಿ ಹಾಕಿಕೊಂಡಿರೋ ಯೋಜನೆಗೆ ಯತ್ನಾಳ್ ಉಚ್ಚಾಟನೆ ಮುಳ್ಳಾಗಲಿದೆ. ಯತ್ನಾಳ್ ಹೊಸ ಪಕ್ಷ ಕಟ್ಟಲಿ ಬಿಡಲಿ, ನಾವು ಯಾವಾಗಲೂ ಹಿಂದೂ ಹುಲಿ ಯತ್ನಾಳ್ರನ್ನ ಬೆಂಬಲಿಸುತ್ತೇವೆ ಎಂದು ಶ್ರೀ ಮರುಳರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಹಿಂದೂ ಸಂಘಟನೆಯ ಮುಖಂಡರು ಹೇಳಿದ್ದಾರೆ. ನಮಸ್ಕಾರ. ಇವತ್ತಿನ ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಬೃಹತ್ ಪ್ರತಿಭಟನೆ ನಮ್ಮ ಎಲ್ಲಾ ಕಲಬುರಗಿ ಜಿಲ್ಲೆ ಹಿಂದೂ ಕಾರ್ಯಕರ್ತರುಗಳು ಇಟ್ಟುಕೊಂಡಿದ್ದೇವೆ. ಕಾರಣ ಇಷ್ಟೇನಂತಂದ್ರೆ ನಮ್ಮ ಈ ಪಕ್ಷ ಬಿಜೆಪಿ ಪಕ್ಷದಿಂದ ನಮ್ಮ ಯತ್ನಾಳಗೌಡರಿಗೆ ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಚಾರ, ವಿಶೇಷವಾಗಿ ಒಬ್ಬ ಹಿಂದೂ ನಾಯಕನನ್ನ ಅವಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ನೋವು ಉಂಟು ಮಾಡಿ ಈ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಹೀಗಾಗಿ ಇದು ಒಳ್ಳೆಯದಲ್ಲ. ಏನೇ ಸಮಸ್ಯೆ ಇದ್ರೆ ಅವ್ರವ್ರು ಬಗೆಹರಿಸಿಕೊಳ್ಬೇಕು. ಇದು ಸಮಾಜದೊಳಗೆ ಗೊಂದಲ ಸೃಷ್ಟಿ ಮಾಡಿ ಹಿಂದೂಗಳನ್ನ ಹೊಡೆಯುವಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಸಮಸ್ಯೆ ಬಗೆಹರಿಸಿಕೊಂಡು ಆದಷ್ಟು ಬೇಗ ಒಂದು ಧರ್ಮಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಪಕ್ಷ ಕಟ್ತೀನಿ ಅಂತ ಅಂದಿದ್ರು, ಈಗ ಮೊನ್ನೆ ಮತ್ತೆ ಕಟ್ಟಲ್ಲ ಅಂತ ಹೇಳಿದಾರೆ, ಮತ್ತೆ ಬಿಜೆಪಿ ಪಕ್ಷನೇ ಬೆಳೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಒಂದೇ ಬಯಸ್ತೀನಲ್ಲ, ಅವರು ಬಿಜೆಪಿಯ ನಾಯಕರಂತ ಯಾರು ಅನ್ಕೊಳ್ಳಲ್ಲ, ಜಾಸ್ತಿ ಹೆಚ್ಚಿಗಾಗಿ ಹಿಂದೂ ನಾಯಕ ಅಂತಾರೆ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಜೊತೆ ಹಿಂದೂ ಧರ್ಮ ಇದ್ದೇ ಇರ್ತದೆ, ಹಿಂದೂ ಕಾರ್ಯಕರ್ತರು ಇದ್ದೇ ಇರ್ತಾರೆ. ಬಿಜೆಪಿ ಅವರು ಪ್ರತಿ ಬಾರಿ ಕೂಡ ಈಗ ಹಿಂದುತ್ವದ ಮೇಲೆ ರಾಜಕೀಯ ಮಾಡ್ತಾರೆ. ಹಿಂದುತ್ವದ ಬಗ್ಗೆ ಇವರು ಮಾತಾಡೋರು, ಈಗ ಅವ್ರು ಹೈಕಮಾಂಡ್ ಗೊತ್ತಾಗಲಿಲ್ಲ ಉಚ್ಚಾಟನೆ ಮಾಡಬೇಕು. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಹಿಂದೂ ಧರ್ಮದೊಳಗ ಹಿಂದೂ ಧರ್ಮ ಅಂತಂದ್ರೆ ಅದು ಬಿಜೆಪಿ ಅಂದ್ರೆ ಹಿಂದೂ ಧರ್ಮ ಅಂತ ಇರ್ತಕ್ಕಂಥ ಬಹಳ ಜನರಿಗೆ ಇದೆ. ಆದ್ರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಒಬ್ಬ ಅವರು ಬಹಳ ದೊಡ್ಡ ಅನುಭವಿಗಳಾದ್ರೆ ಈ ರೀತಿ ಮಾಡೋದು ಸರಿಯಲ್ಲ. ಈಗ ಮಾಡಿದ್ರೆ ಹಿಂದೂ ಧರ್ಮ ಹೊಡ್ಕೊಂತ ಹೋಗ್ತದೆ ಅಂತಕ್ಕಂಥದ್ದು. ಈ ರೀತಿ ಉದ್ದೇಶ ಹಿಂದುತ್ವ ಬಗ್ಗೆ ಮಾತಾಡ್ತಾರ ಅಂತೇಳಿ ತೆಗೆದಿಲ್ಲ. ಅದು ಕೆಲವು ವೈಯಕ್ತಿಕ ವಿಚಾರಗಳಿದಾವೆ. ಆ ವೈಯಕ್ತಿಕ ವಿಚಾರಗಳನ್ನ ಬಿಜೆಪಿ ಪಕ್ಷದವ್ರು ಬಗೆಹರಿಸಬೇಕು. ಅದು ಆಕ್ಚುಲಿ ಅವರ ಪಕ್ಷದ ಒಂದು ಸಮಸ್ಯೆ. ಆದ್ರೆ ಇಲ್ಲಿ ಬಂದಿರತಕ್ಕಂಥದ್ದು ಪಕ್ಷದಿಂದ ಹೋಗಿ ಅದು ಹಿಂದೂ ಧರ್ಮಕ್ಕೆ ಹೊಳೆ ನಿಂತ, ಹಾಗೆ ಸಮಸ್ಯೆ ಬಹಳ ಉಂಟಾಗಿದೆ. ಅದು ಬಗೆಹರಿಸಿಕೊಂಡು ಹಿಂದೂ ಧರ್ಮಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗ್ತದೆ. ನಮ್ಮದೇ ಟೀಮ್ ಅವರೇ ಸಿಎಂ ಆಗ್ತಾರೆ, ಮುಂದೆ ನಮ್ಮವರೇ ಟಿಕೆಟ್ ಕೊಡೋರು ಆಗ್ತಾರೆ ಅಂತ ಹೇಳಿದ್ರು. ನೀವು ಕೂಡ ಆ ಸಂದರ್ಭದಲ್ಲಿ ಇದ್ರಿ, ಅವರನ್ನೇ ಪಾರ್ಟಿಯಿಂದ ಕಿತ್ತು ಹಾಕಿದ್ದಾರೆ. ಏನ್ ಹೇಳ್ತೀರಿ? ಅವ್ರ ಬೆಂಬಲಿಗೆ ನೀವು ಕೂಡ ನಿಂತಿದ್ರ. ಅವಾಗ ಅವ್ರು ಆ ತರ ಅಂದಿದ್ರು ನಿಜವಾಗ್ಲೂ ನಾನು ಅದೇ ಹೇಳ್ತಿದ್ದೀನಲ್ಲ, ಇದು ಅವರಿಗೆ ತೆಗೆದಿರ್ತಕ್ಕಂಥದ್ದು ಬಹಳ ದೊಡ್ಡ ನೋವು ಉಂಟು ಮಾಡಿದೆ. ಅವ್ರ ಸಾಧನೆ ಬಹಳದಿದೆ. ಆದ್ರೂ ಅವ್ರು ಯಾವುದೇ ಪಕ್ಷ ಕಟ್ಲಿ ಅಥವಾ ಕೇಸರಿ ಧ್ವಜ ಇಟ್ಟುಕೊಂಡೇ ಅವ್ರು ನಿಂತರೂ ಕೂಡ, ಅವ್ರು ಎಲ್ಲಿ ಬಂದ್ರು ಅವ್ರ ಹಿಂದೆ ಸನಾತನ ಧರ್ಮ ಇರ್ತದೆ, ಹಿಂದೂ ಕಾರ್ಯಕರ್ತರು ನಾವೆಲ್ಲ ಮಠಾಧೀಶರು ಇರ್ತೇವೆ. ಈಗ ನಿಮ್ಮ ಫೈನಲ್ ಡಿಮ್ಯಾಂಡ್ ಏನು ಅಂತ ಇಲ್ಲಿ ಈಗೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನಂತಂದ್ರೆ, ಹಿಂದೂ ನಾಯಕ ಅಂತ ಕರೆಸ್ಕೊಂಡಿರ್ತಕ್ಕಂಥ ಬಸವರಾಜ್ ಯತ್ನಾಳ್ ಪಾಟೀಲ್ ಅವರಿಗೆ ಅವಮಾನ ಬಹಳ ಮಾಡಿದಾರೆ. ಆದ್ರೆ ಮತ್ತೆ ಮರಳಿ ಬಿಜೆಪಿ ಪಕ್ಷಕ್ಕೆ ಅವರಾಗೆ ತಗೊಂಡು ಮುಂದೆ ಅವರು ಒಂದು ಜವಾಬ್ದಾರಿ ಕೊಟ್ಟು ಹಿಂದೂ ರಕ್ಷಣೆ ಮಾಡ್ಲಿಕ್ಕೆ ಮತ್ತೆ ಬಿಡಬೇಕು. ಮತ್ತೇನಂತಂದ್ರೆ ಇದು ಕೇಂದ್ರದ ಎಲ್ಲ ನಾಯಕರು ಕೂಡ ಬಹಳ ಲಕ್ಷ್ಯ ಕೊಟ್ಟು ಈ ಸಮಸ್ಯೆಯನ್ನ ಬಗೆಹರಿಸಿ ಇದಕ್ಕೇನಂದ್ರೆ ಒಂದು ದಾರಿ ಮಾಡಿಕೊಡ್ಬೇಕಂತೇಳಿ ನಾನು ಬಯಸ್ತೇನೆ. ಇರ್ಬೋದು. ಹಾಗೂ ಯತ್ನಾಳ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತಿನ ದಿವಸ ನಾವು ಏನು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆವು. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಯತ್ನಾಳ್ ಅವರನ್ನ ಏನು ಉಚ್ಚಾಟನೆ ಮಾಡಿರಲ್ಲ, ಅವರನ್ನು ವಿರೋಧಿಸಿ ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಇದು ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ಮಾಡುವ ಮೂಲಕ ಆಗಮಿಸಿ ಇದರ ಇವತ್ತಿನ ದಿವಸ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಮಾಶಾಳದ ಕೇದಾರ ಶ್ರೀಗಳಿಗೆ ಇವತ್ತಿನ ದಿವಸ ಆಗಮಿಸಿದ್ರು. ಅದೇ ರೀತಿಯಾಗಿ ಕಲಬುರಗಿಯ ಎಲ್ಲ ಹಿಂದೂ ಪರ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತಿನ ದಿವಸ ಏನು ಈ ಹೋರಾಟದಲ್ಲಿ ಆಗಮಿಸಿದ್ರು. ಈ ನಮ್ಮ ಉದ್ದೇಶ ಒಂದೇ, ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಯತ್ನಾಳ್ ಅವರನ್ನ ಏನು ಪಕ್ಷದಿಂದ ಹೊರ ಹಾಕ್ಯಾರ,
ಯಾವುದೇ ಒಂದು ಮುಲಾಜಿ ಇಲ್ಲದೆ ಮತ್ತೆ ಅವರನ್ನ ಭವ್ಯವಾಗಿ ಸ್ವಾಗತ ಮಾಡ್ಕೊಳ್ಬೇಕು ಬಿಜೆಪಿಗೆ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಬೇಡಿಕೆ ಏನಪ್ಪಾ ಅಂದ್ರೆ ಅವರನ್ನ ಬರಮಾಡಿಕೊಂಡ ನಂತರ ಅವರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಥವಾ ವಿರೋಧ ಪಕ್ಷ ನಾಯಕರನ್ನಾಗಿ ಕೂಡ ಮಾಡ್ಬೇಕಂತ ಹೇಳ್ತಿದ್ದ ನಾವು ಬೇಡಿಕೆ ಎತ್ತಿದ್ದೀವಿ. ಮುಂದಿನ ದಿವಸ ಇದು ಯಾವುದೇ ನಡೆದೇ ಹೋದಲ್ಲಿ ಇವತ್ತಿನ ದಿವಸ ಅವರನ್ನ ವಾಪಸ್ ಮತ್ತೆ ಮೇಲೆ ಪಕ್ಷಕ್ಕೆ ಕರೆದುಕೊಡ್ಲಿಲ್ಲಪ್ಪ ಅಂದ್ರ ನಾವು ಮುಂದಿನ ದಿವಸ ಕಲಬುರಗಿ ಎಲ್ಲಾ ಹಿಂದೂ ಪರ ಸಂಘಟನೆಗಳು ರಕ್ತದಿಂದ ಏನು ಸಹಿ ಸಂಗ್ರಹ ಮಾಡುವ ಮೂಲಕ ಮೋದಿ ಅವರಿಗೂ ಜೆ.ಪಿ. ನಡ್ಡಾ ಅವರಿಗೆ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಕೂಡ ಪತ್ರ ರವಾನೆ ಮಾಡ್ತೀವಿ. ಅದಕ್ಕೂ ಕೂಡ ಬಗ್ಲಿಲ್ಲಪ್ಪ ಅಂದ್ರೂ ಕೂಡ ಮುಂದಿನ ದಿವಸ ಗುಲ್ಬರ್ಗದಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ನಾವು ಹಿಂದೂ ಪರ ಸಂಘಟನೆ ಮಾಡ್ಬೇಕಾಗ್ತದೆ. ಇದಕ್ಕೆ ಯಾವುದೇ ಅವಕಾಶ ಮಾಡಿಕೊಳ್ಳಾರ್ದೇನೆ ದಯವಿಟ್ಟು ರಾಷ್ಟ್ರೀಯ ನಾಯಕರು ದಯವಿಟ್ಟು ಅವರನ್ನ ಮತ್ತೆ ಯತ್ನಾಳ್ ಅವರನ್ನ ವಾಪಸ್ ಬಿಜೆಪಿಗೆ ಬರಮಾಡ್ಕೊಳ್ಬೇಕಂತ ಇವತ್ತಿನ ದಿವಸ ಸಮಸ್ತ ಕಲಬುರಗಿ ಹಿಂದೂ ಪರ ಹೋರಾಟಗಾರರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ವಿ. ಈಗ ಯತ್ನಾಳ್ ಪರವಾಗಿ ಯಾರು ಬ್ಯಾಟ್ ಬೀಸ್ತಾ ಇಲ್ಲ. ಸಚಿವರಾಗ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಸಚಿವರಾಗ್ಲಿ ಶಾಸಕರಾಗ್ಲಿ MLC ದವರು ಯಾರೋ ಅವ್ರ ಪರವಾಗಿ ಮಾತಾಡ್ತಾರೆ. ಇದಕ್ಕೇನ್ ಹೇಳ್ತಾರೆ? ಸಿಎಂ ಯತ್ನಾಳ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಯಾರು ಇಲ್ಲ ಇವ್ರ ಪರವಾಗಿ ಇವ್ರು ಒಬ್ಬರೇ ಇದ್ದಾರೆ. ಹೌದು ಸರ್, ಇವತ್ತಿನ ದಿವಸ ಯಾಕಪ್ಪ ಅಂದ್ರ ಇವರು ಕಟ್ಟರ್ ಹಿಂದುತ್ವವಾದಿ ನೇರ ದಿಟ್ಟ ರಾಜಕಾರಣಿ. ಇವತ್ತಿನ ದಿವಸ ಏನೇ ಇದ್ರು ಕೂಡ ಎದುರೇ ಮಾತಾಡ್ತಾರ. ಅದು ಸ್ವಲ್ಪ ಇಲ್ಲಿರೋ ಬಿಜೆಪಿ ನಾಯಕರಿಗೆ ಅದು ತಡ್ಕೋಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾತಾಡೋದಂದ್ರೆ ಮೆಣಸಿಗೆ ಇಟ್ಟಂಗ ಆಗ್ತದೆ ಎಲ್ಲರಿಗೆ. ಅದಕ್ಕೆ ಇವತ್ತಿನ ದಿವಸ ಅವರನ್ನ ದೂರ ಮಾಡ್ಬೇಕಂತ ಇವತ್ತಿನ ದಿವಸ ಕೆಲವರು ಗುಂಪಿದೆ. ಆ ಗುಂಪೇನು ಇವರನ್ನ ಸಂಪೂರ್ಣವಾಗಿ ಅವರನ್ನ ರಾಜಕೀಯವಾಗಿ ಮುಗಿಸ್ಬೇಕಂತ ಪ್ರಯತ್ನ ಮಾಡ್ಲತ್ತಾರ. ಆದ್ರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಎಷ್ಟು ಜನ ಹಿಂದೂಗಳು ಇವತ್ತಿನ ಜೀವಂತ ಆದಾರ, ಹಿಂದೂ ಯುವಕರಾಗಿರ್ಬೋದು, ಹಿಂದೂ ಸಂಘಟನೆಗಳು ಏನ್ ಜೀವಂತವಲ್ಲ, ಅಲ್ಲಿವರೆಗೂ ಕೂಡ ಯತ್ನಾಳ್ ಅವರು ಒಂದು ಕೂದು ಯಾರು ಅಲಗರ್ಸಕ್ಕಾಗಲ್ಲ. ಮುಂದೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಇವತ್ತಿನ ದಿವಸ ನಾವು ಭರವಸೆ ಕೊಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ವಿವಿಧ ಮಠಾಧೀಶರು, ಹಿಂದೂಪರ ಸಂಘಟನೆಗಳು, ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.